ಸೊ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತದೆ, ಈ ಉಚಿತ ಭಾಗ್ಯಗಳು ಕೊಟ್ಟಿರುವಂತ ದುಡ್ಡೇ ಅವ್ರಿಗೆ ಸಾಕಾಗ್ತಾ ಇಲ್ಲ, ಅದಕ್ಕೆ ವಿನಿಯೋಗಿಸ್ತಾ ಇರೋದ್ರಿಂದ ಇತ್ತೀಚೆಗೆ ನಡೀತಿರುವಂತಹ ಬರಗಾಲದ ವಿಚಾರದಕ್ಕಾಗಿರ್ಬೋದು, ಇನ್ನೊಂದು ಸಮಸ್ಯೆಗಳಿಗಾಗಿರ್ಬೋದು ದುಡ್ಡನ್ನ ಹೊಂದಿಸೋದಕ್ಕೆ ಆಗ್ತಾ ಇಲ್ಲ. ಸೊ ಮುಂದೆ ರಾಜ್ಯ ಒಂದು ಅಧೋಗತಿಗೆ ಹೋಗುವಂತ ಒಂದು ಸನ್ನಿವೇಶಕ್ಕೆ ಬರ್ತಾ ಇದೆ ಅಂತ ಬಿಟ್ಟು ಕೆಲವೊಬ್ರು ಆರೋಪಿಸಿದ್ದಾರೆ. ಇದಕ್ಕೇನು ಹೇಳ್ತೀರಾ ಸರ್? ಖಂಡಿತವಾಗಿಯೂ ಇದರಿಂದ ಯಾವ ಅಧೋಗತಿಯೂ ಬರೋದಿಲ್ಲ. ನಿಮಗೆ ಇಫ್ ಯು ಸಿ ದ ಎಕಾನಮಿ, ಜನರ ಸ್ಪೆಂಡಿಂಗ್ ಕೆಪಾಸಿಟಿ ಜಾಸ್ತಿ ಆದರೆ ರಾಜ್ಯದ ಆರ್ಥಿಕತೆ ಚೆನ್ನಾಗಿರುತ್ತೆ. ಜನರು ಯಾವಾಗ ಖರ್ಚು ಮಾಡ್ತಾರೆ, ಅವ್ರ ಜೇಬಲ್ಲಿ ದುಡ್ಡಿದ್ರೆ ಖರ್ಚು ಮಾಡ್ತಾರೆ. ನಿಮಗೆ ಕರೆನ್ಸಿ ಅಂತ ಕರಿತೀವಿ. ಕರೆನ್ಸಿ ಅನ್ನೋ ಪದ ಕರೆಂಟ್ ಅನ್ನೋ ಪದದಿಂದ ಉತ್ಪತ್ತಿ ಆದದ್ದು. ಕರೆಂಟ್ ಅಂದ್ರೆ ಹರಿಯುವಂಥದ್ದು. ಸೊ ಹಣ ನಿಲ್ಬಾರ್ದು, ಹಣ ಹರಿಬೇಕು. ಹಣ ಏನಾಗ್ತಿದೆ, ಕೆಲವ್ರ ಹತ್ರ ಮಾತ್ರ ಶೇಖರಣೆ ಆಗುತ್ತೆ, ಉಳಿದವ್ರ ಹತ್ರ ಹಣನೇ ಇರಲ್ಲ. ಹಂಗಾದ್ರೆ ಅದು ಒಂದು ದೇಶ ದಿವಾಳಿ ಆಗೋದ್ರ ಸಂಕೇತ. ಸೊ ಒಂದು ದೇಶ ಅಥವಾ ಒಂದು ರಾಜ್ಯ ಸುಭಿಕ್ಷವಾಗಿರೋದ್ರ ಸಂಕೇತ ಏನು ಅಂದ್ರೆ ಹಣ